ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಚಾರವಾಗಿ ಅಕ್ಕಪಕ್ಕದ ಗ್ರಾಮಗಳ ನಡುವೆ ಗಲಾಟೆ ಆಗ್ಬಿಟ್ಟಿದೆ. ಎರಡೂ ಗ್ರಾಮಸ್ಥರಿಂದಲೂ ಕೂಡ ಕಲ್ಲು ತೂರಾಟವನ್ನು ನಡೆಸಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇದು ಇನ್ನೊಂದು ಕಥೆಯಲ್ಲಿ ಹಿರೇಹಡಚಿ ಮತ್ತು ಕಾತಿನಕೆರೆ ಗ್ರಾಮಸ್ಥರ ಮಧ್ಯೆ ಈ ಗಲಾಟೆ. ದೇವಸ್ಥಾನದ ವಿಚಾರಕ್ಕೆ ಈ ಎರಡೂ ಕಡೆಯ ಗ್ರಾಮಸ್ಥರ ಮಧ್ಯೆ ಗಲಾಟೆ ಆಗಿರೋದು. ಎರಡು ಊರು, ಆ ಎರಡು ಊರಿನವ್ರ ಮಧ್ಯೆ ಗಲಾಟೆ ಆಗಿದೆ. ಇದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಎರಡು ಗ್ರಾಮಗಳ ಮಧ್ಯೆ ಗಲಾಟೆ ಆಗಿರೋದು. ಘಟನೆಯಲ್ಲಿ ಎರಡೂ ಗ್ರಾಮಸ್ಥರು ಸೇರಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದು JCB ಸೇರಿದಂತೆ 10ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿ ಹೋಗಿದೆ. ಗುಡ್ಡದ ದುರ್ಗಮ್ಮ ದೇವಸ್ಥಾನದ ವಿಚಾರವಾಗಿ ನಡೆದಿರುವಂತಹ ಗಲಾಟೆ ಇದು. ದೇವಸ್ಥಾನ ನಮ್ದು ಅಂತ ಹೇಳಿ ಈ ತರದ ಗಲಾಟೆ ಮಾಡ್ಕೊಂಡಿರೋದು ಎರಡೂ ಕಡೆಯ ಗ್ರಾಮಸ್ಥರು. ಸುಮಾರು 20 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ರಟ್ಟಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಯಾಕೆ ಗಲಾಟೆ? ಒಂದ್ ದೇವಸ್ಥಾನದ ವಿಚಾರಕ್ಕೆ ಯಾಕೆ ಈ ರೀತಿಯಾಗಿ ಬಡದಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಈ ಗುಡ್ಡದಲ್ಲಿ ಇರುವಂತ ಇತಿಹಾಸ ಪ್ರಸಿದ್ಧ ದುರ್ಗಮ್ಮ ದೇವಸ್ಥಾನ, ಹಳೆ ದೇವಸ್ಥಾನ ಬಿಟ್ಟು ಅದರ ಬಳಿಯ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದಾರಂತೆ. ಹಿರೇಹಡಚಿ ಗ್ರಾಮದಿಂದ ನಿರ್ಮಾಣ ಆಗಿರೋದು ಹೊಸ ದೇವಸ್ಥಾನ. ಹಿರೇಹಡಚಿ ಗ್ರಾಮಸ್ಥರಿಂದ ಮಾರ್ಚ್ 9ರಿಂದ ದುರ್ಗಮ್ಮ ಜಾತ್ರೆಗೆ ಸಜ್ಜಾಗಿದ್ದಾರಂತೆ. ಜಾತ್ರೆ ಮಾಡೋಣ ಅಂತ ಜಾತ್ರೆಗಾಗಿ ಮಂಟಪವನ್ನ ನಿರ್ಮಿಸೋದಕ್ಕೆ ಮುಂದಾಗಿದ್ದಾರೆ ಹಿರೇಹಡಚಿ ಗ್ರಾಮಸ್ಥರು. ಇದೇ ವೇಳೆ ನೀವು ಕಟ್ಟೋ ದೇವಸ್ಥಾನಕ್ಕೆ ಅನುಮತಿ ಇದೆಯಾ ಅಂತ ಪ್ರಶ್ನೆ ಮಾಡಲಾಗಿದೆ. ಕಾತಿನಕೆರೆ ಗ್ರಾಮಸ್ಥರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆಯುತ್ತೆ ನೋಡಿ. ಆಗ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಕಲ್ಲು ತೂರಾಟ, ಹೊಡೆದಾಟ, ಬಡದಾಟ ಎಲ್ಲಾನು ಆಗಿದೆ. 10ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. 20 ಜನರನ್ನ ಪೊಲೀಸರು ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬೈಕು, ಕೆಲವೊಂದಷ್ಟು ವೆಹಿಕಲ್ಸ್ ಗಳನ್ನೆಲ್ಲ ಜಖಂ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಹೆಂಗ್ ಹೊಡಿತಾ ಇದ್ದಾರೆ ಅನ್ನೋದನ್ನ. ಇದು ದೇವಸ್ಥಾನ ನಮ್ದು, ನಮಗ್ ಸೇರಿದು, ನಾವು ಜಾತ್ರೆ ಮಾಡ್ತಾ ಇದೀವಿ, ನೀವ್ ಹೆಂಗ್ ಜಾತ್ರೆ ಮಾಡ್ತಾ ಇದ್ದೀರಾ, ಈ ತರದ ಗಲಾಟೆ ಶುರು ಆಗಿರೋದು ಎರಡು ಗ್ರಾಮಸ್ಥರ ನಡುವೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಒಂದು ದೇವಸ್ಥಾನದ ವಿಚಾರಕ್ಕೆ ಎರಡೂ ಕಡೆ ಗ್ರಾಮಸ್ಥರ ನಡುವೆ ಗಲಾಟೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ತನಿಖೆ ಹೇಗೆ ನಡೀತಾ ಇದೆ? ನೀತಿ ದೇವಸ್ಥಾನದ ವಿಚಾರವಾಗಿ ಅಕ್ಕಪಕ್ಕದ ಎರಡು ಗ್ರಾಮಗಳು ಇಲ್ಲದ್ರೆ ಪರಸ್ಪರ ಹೊಡೆದಾಡಿಕೊಂಡಿರುವಂತದ್ದು ಮತ್ತು ಕಲ್ಲು ತೂರಾಟ ನಡೆದಿರುವಂತದ್ದು. ಇನ್ನೊಂದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಒಂದು ಎರಡು ಗ್ರಾಮ ಬರ್ತವೆ. ಒಂದು ಹಿರೇಹಡಚಿ ಮತ್ತು ಕ್ಯಾತನಕೆರೆ ಗ್ರಾಮಗಳು. ಇವು ಎರಡೂ ಗ್ರಾಮಗಳ ನಡುವೆ ಒಂದು ಗುಡ್ಡ ಇದೆ. ಆ ಗುಡ್ಡದ ನಡುವೆ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದುರ್ಗಮ್ಮ ದೇವಸ್ಥಾನ ಒಂದಿದೆ. ಆ ಒಂದು ದುರ್ಗಮ್ಮ ದೇವಸ್ಥಾನದ ಬಳಿ ಇಲ್ಲಿ ಅಂತಂದ್ರೆ ಒಂದು ಹಳೆ ದೇವಸ್ಥಾನ ಇತ್ತು. ಆ ಹಳೆ ದೇವಸ್ಥಾನ ಬಳಿ ಇಲ್ಲಿ ಅಂದ್ರೆ ಒಂದು ಹಿರೇಹಡಚಿ ಗ್ರಾಮಸ್ಥರು ಹೊತ್ತಾಗಿ ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ರು. ಅದಷ್ಟೇ ಸಹಿತ ಇಲ್ಲಿ ಅಂದ್ರೆ ಮಾರ್ಚ್ 9ರಂದು ಇಲ್ಲಿ ಅಂದ್ರೆ ದೊಡ್ಡ ಮಟ್ಟದ ಒಂದು ಜಾತ್ರೆ, ಈ ಒಂದು ದುರ್ಗಮ್ಮನ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷವೂ ಸಹ ಇಲ್ಲಿ ಅಂದ್ರೆ ಜಾತ್ರೆ ನಡೆಯುತ್ತೆ. ಅದೇ ಮುಹೂರ್ತ ಪ್ರಕಾರ ಜಾತ್ರೆ ಎರಡೂ ಗ್ರಾಮಸ್ಥರು ಸೇರಿ ಇಲ್ಲಿವರೆಗೂ ಜಾತ್ರೆಯನ್ನ ಮಾಡ್ತಾ ಇದ್ರು. ಆದ್ರೆ ಹಳೆ ದೇವಸ್ಥಾನ ಪಕ್ಕದಲ್ಲಿ ಇದ್ರೆ ಹಿರೇಹಡಚಿ ಗ್ರಾಮಸ್ಥರು ಇನ್ನು ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಲಿಕ್ಕೆ ಸಮಯದಲ್ಲಿ ಯಾವಾಗ ಇಲ್ಲಿ ಅಂದ್ರೆ ಕ್ಯಾತನಕೆರೆ ಗ್ರಾಮಸ್ಥರು ನೀವು ಯಾರು ಅನುಮತಿ ತೆಗೆದುಕೊಂಡು ಇಲ್ಲಿ ಅಂದ್ರೆ ದೇವಸ್ಥಾನ ಕಟ್ತಾ ಇದ್ದೀರಾ ಅಂತೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅವಾಗ ಹಿರೇಹಡಚಿ ಅವರು ನಾವು ಯಾವ್ದನ್ನು ಸಹ ಇಲ್ಲಿ ಒಂಥರ ಅನುಮತಿ ಕೊಡ್ತಾ ಇಲ್ಲ, ನೀವು ಸರಿಯಾಗಿ ಇಲ್ಲಿ ಅಂತಂದ್ರೆ ಆ ದುರ್ಗಮ್ಮ ದೇವಸ್ಥಾನದಲ್ಲಿ ನಮಗೆ ಇಲ್ಲಿದ್ರೆ ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ತಲ್ಲ, ಹೀಗಾಗಿ ನಾವಿಲ್ಲಿ ಮತ್ತೊಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇದೀವಿ, ಕಟ್ತಾ ಇದೀವಿ ಅಂತೇಳಿ ಹಿಂಗೆ ಮಾತಿಗೆ ಬೆಳೆಯುವಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಎರಡೂ ಗ್ರಾಮಸ್ಥರ ಏನು ಹಿರಿಯರಿರ್ತಾರೆ, ಹಿರಿಯರ ಒಂದು ಮಧ್ಯಸ್ಥಿಕೆಯನ್ನ ಮಾಡ್ತಾರೆ. ಅದು ಯಶಸ್ವಿ ಆಗೋದಿಲ್ಲ. ಅದು ಯಾವ ಮಟ್ಟಿಗೆ ವಿಕೋಪಕ್ಕೆ ಹೋಗ್ತದೆ ಅಂದ್ರೆ ಅಲ್ಲಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಏನು ಕಲ್ಲುಗಳನ್ನು ಇಟ್ಟಿರ್ತಾರೆ, ಅದೇ ಆ ಕಲ್ಲುಗಳನ್ನ ತೆಗೆದುಕೊಂಡು ಇಲ್ಲಿ ಅಂದ್ರೆ ಎರಡೂ ಗ್ರಾಮಸ್ಥರು ಇಲ್ಲಿದ್ರೆ ಪರಸ್ಪರ ಹೊಡೆದಾಡ್ಕೊಂಡ ನಂತರ ಇಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಅಂದ್ರೆ ಗಾಯವಾಗಿರುತ್ತೆ. ಮತ್ತು ಅಷ್ಟೇ ಸಹಿತ ಈ ಗಾಯಗೊಂಡ್ರನ್ನ ಖಾಸಗಿ ಅಲ್ಲೇ ರಟ್ಟಿಹಳ್ಳಿ ಒಂದು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ರೆ 20ಕ್ಕೂ ಹೆಚ್ಚು ಜನರನ್ನ ಒಂದು
ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗಾಗಲೇ ರಟ್ಟಿಹಳ್ಳಿ ಪೊಲೀಸರು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ JCB ಸೇರಿದಂತೆ ಇಲ್ಲಿ ಅಂದ್ರೆ 10ಕ್ಕೂ ಹೆಚ್ಚು ಬೈಕ್ಗಳು ಈ ಒಂದು ಘಟನೆಯಲ್ಲಿ ದಕ್ಕಿಕೊಂಡ್ರೆ ಸದ್ಯ ಪರಿಸ್ಥಿತಿ ಇಲ್ಲಿದ್ರೆ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಈ ಒಂದು ಗುಡ್ಡದ ದುರ್ಗಮ್ಮ ದೇವಸ್ಥಾನದ ಸನ್ನಿಧಿಯಲ್ಲಿದೆ. ಒಂದು ಗ್ರಾಮ ದೇವತೆ ಜಾತ್ರೆ ಮಾಡೋದು ಯಾವುದಕ್ಕೆ ಅಂತಂದ್ರೆ ಒಂದು ಶಾಂತಿ ನೆಲೆಸಲಿ, ಲೋಕ ಉದ್ಧಾರ ಆಗಲಿ, ಲೋಕ ಕಲ್ಯಾಣ ಆಗಲಿ ಅಂತೇಳಿ ಶಾಂತಿ ಸಲುವಾಗಿ ಇಲ್ಲಿ ಅಂತಾರೆ ಜಾತ್ರೆಗಳನ್ನ ಮಾಡ್ತಾರೆ. ಆದ್ರೆ ಅದೇ ಜಾತ್ರೆ ಮತ್ತು ದೇವಸ್ಥಾನ ಇವತ್ತು ಎರಡೂ ಗ್ರಾಮಗಳ ಹೊಡೆದಾಟಕ್ಕೆ ಕಾರಣವಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗೆ. Vai,